ಫ್ರೆಂಡ್ಸ್, ಇವತ್ತು ಸಂಡೇ. ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ ತಿಂಡಿ ತಿನ್ನೋಣ ಅಂತ. ಈರುಳ್ಳಿ ತರಕಾರಿ ಸೇಲ್ ಮಾಡೋರೆಲ್ಲ ರೋಡಲ್ಲಿ ಹೋಗ್ತಾ ಇದ್ರು. ಇವಾಗ ನಾವು ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಪೇಪರ್ ಗಂಜಿ ಯಾವ್ದು ಊರಲ್ಲಿ ನಾವು ಈ ಕೆಂದಾಳೆನ ಬೆಳಿತೀವಿ. ಬೆಳೆದ್ಬಿಟ್ಟು ನಾವು ಅಲ್ಲಿ ಸೇಲ್ ಮಾಡ್ತೀವಿ. ಅಲ್ಲೆಲ್ಲ 40 ರೂಪೀಸ್ಗೆ ಸೇಲ್ ಮಾಡ್ತೀವಿ. ಆದರೆ ಇಲ್ಲಿ ನಾವು ದುಡ್ಡು ಕೊಟ್ಟು ಕುಡಿತಾ ಇದ್ದೀವಿ. ನೀರು ಚೆನ್ನಾಗಿತ್ತು. ಆಮೇಲೆ ಅದರಲ್ಲಿ ಪೇಪರ್ ಗಂಜಿನೂ ಇತ್ತು, ಅದು ತುಂಬ ಟೇಸ್ಟ್ ಆಗಿತ್ತು. ಅದಾದಮೇಲೆ ಹಾಗೆ ಹೊರಟ್ವಿ. ಇವತ್ತೇನಾದರೂ ಡಿಫ್ರೆಂಟಾಗಿ ಬ್ರೇಕ್ಫಾಸ್ಟ್ ಟ್ರೈ ಮಾಡುವ ಅಂತ ಹೇಳಿ. ಹಾಗೆ ಇಲ್ಲಿ ಸಬ್ವೆ ಅಂತ ಹೇಳಿ ಇದೆ, ಸೊ ಇಲ್ಲಿಗೆ ನಾವು ವಿಸಿಟ್ ಮಾಡಿದ್ವಿ. ವೆಜಿಟೇರಿಯನ್ ನಾನ್ ವೆಜ್ ಆಲೂ ವೆಜ್ ಆಲೂ with a double egg cheese omelette. ಓಕೆ. Spicy chicken slice. ಇಲ್ಲಿ ನೋಡಬೇಕಿದ್ರೆ ತುಂಬ ವೆರೈಟಿ ಆಫ್ ಫುಡ್ ಅವೈಲೇಬಲ್ ಇದೆ. ಬೇರೆ ಬೇರೆ ಫ್ಲೇವರ್ಸು ಅವೈಲೇಬಲ್ ಇದೆ. ಸೊ ಏನು ಆರ್ಡರ್ ಮಾಡೋದು ಅಂತ ಗೊತ್ತಾಗಿಲ್ಲ ನಮಗೆ. ಸೊ ನಾವಿವಾಗ ಡಬಲ್ ಎಗ್ ಆಮ್ಲೆಟ್ ಆರ್ಡರ್ ಮಾಡಿದ್ವಿ. ಇವರು ಒಂದು 6 ಇಂಚಿದು ಬ್ರೆಡ್ ತೊಗೊಂಡ್ರು. ಬ್ರೆಡ್ಡನ್ನು ಮಿಡ್ಲಲ್ಲಿ ಕಟ್ ಮಾಡಿಬಿಟ್ಟು ಅದನ್ನು ಮೈಕ್ರೋ ಓವನಲ್ಲಿ ಇಟ್ಟರು. ಆಮೇಲೆ ಅದಕ್ಕೆ ಚೀಸ್, ಬಟರ್, ನೆಕ್ಸ್ಟ್ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿಬಿಟ್ಟು ಕೊಟ್ಟರು. ನೋಡಿ ಯಾವ ಥರ ಅವರು ಪ್ರಿಪೇರ್ ಮಾಡಿದರು ಅಂತ. ಇಲ್ಲಿ ಎಲ್ಲ ಥರದ ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ರು. ಸೊ ಕುಕುಂಬರ್, ಆಲಿವ್, ಕ್ಯಾಪ್ಸಿಕಮ್, ಆನಿಯನ್, ಚೀಸ್, ಪನ್ನೀರ್, ಚಿಕನ್ ಐಟಮ್ಸ್ ಎಲ್ಲನೂ ಇತ್ತು. ಅದೇ ಥರ ಇಲ್ಲಿ ಕುಕ್ಕೀಸ್ ಕೂಡ ಅವೈಲೇಬಲ್ ಇದೆ. ಸೊ ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅಂತ ಬಿಟ್ಟು ನೋಡ್ತಾ ಇದ್ವಿ. ಇವಾಗ ಮೈಕ್ರೋ ಓವನಿಂದೇನೋ ಟೈಮರೆಲ್ಲ ಸೆಟ್ ಮಾಡಿ ಇಟ್ಟಿದ್ರು ಮೊದಲೇ ಅವರು. ಸೊ ಇವಾಗ ಅದನ್ನು ತೆಗಿತಾ ಇದ್ದಾರೆ. ಸೊ ಅದನ್ನು ತೆಗೆದುಬಿಟ್ಟು ಚೀಸನ್ನು ಮೆಲ್ಟ್ ಆಗೋಕ್ಕೂ ಇಟ್ಟಿದ್ರು ಅವರು. ಸೊ ಇವಾಗ ಬ್ರೆಡ್ಡಿಗೆ ಹಾಕ್ತಾ ಇದ್ದಾರೆ. ನೋಡಿ ಹೆಂಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿರುವ ಎಲ್ಲ ವೆಜಿಟೇಬಲ್ಸನ್ನು ಹಾಕ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಆಪ್ಷನ್ಸ್ ಇದೆ, ನಿಮಗೆ ಯಾವ ವೆಜಿಟೇಬಲ್ಸ್ ಬೇಕು ಅದನ್ನು ಮಾತ್ರ ವೆಜಿಟೇಬಲ್ಸ್ ಅಂತ ಸೆಲೆಕ್ಟ್ ಮಾಡಿದ್ವಿ. How's it? ಸೂಪರ್. ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ. ಇದು ಹೆಂಗಿದೆ ಕುಕ್ಕಿ? ಓಕೆ. ಇವಾಗ ತಿಂದಾದ್ಮೇಲೆ ನಾವು ಸ್ವಲ್ಪ ಫ್ರೂಟ್ಸ್ ತಗೋಬೇಕಿತ್ತು. ಅದಕ್ಕೆ ನಾವು KPN ಫ್ರೆಶ್ ಅಂತ ಇಲ್ಲೇ ಮನೆ ಹತ್ರನೇ ಇತ್ತು. ಸೊ ಅಲ್ಲಿಗೆ ಹೋಗಿಬಿಟ್ಟು 2 ಡ್ರ್ಯಾಗನ್ ಫ್ರೂಟ್ ತೊಗೊಂಡ್ವಿ. ಅದಾದಮೇಲೆ ಏನು ತೊಗೊಳ್ಳೋದು ಅಂತ ಬಿಟ್ಟು ನೋಡ್ತಾ ಇದ್ವಿ. ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಅದಾದಮೇಲೆ ಆ್ಯಪಲ್ ತೊಗೊಂಡ್ವಿ. ಹಾಗೆ ಮನೆಗೆ ಬಂದ್ವಿ. ಮನೆಗೆ ಬರಬೇಕಿದ್ರೆ ಅಮೆಝಾನಿಂದ ಆರ್ಡರ್ ಬಂದಿತ್ತು ಪಾರ್ಸೆಲ್. ಸೊ ಏನೆಲ್ಲ ಐಟಮ್ ಬಂದಿದೆ ಅಂತ ನೋಡ್ತಾ ಇದ್ದೆ. ನೆನ್ನೆ ಅಷ್ಟು ಆರ್ಡರ್ ಮಾಡಿದ್ದೆ. ಸೊ ಇವತ್ತು ಬೆಳಿಗ್ಗೆನೇ ಬೇಗ ಬಂದುಬಿಟ್ಟಿದೆ ನಾವು ಹೊರಗಡೆ ಹೋದಾಗ. ಸೊ ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ ಸುಪ್ರೀತ್ ಅವರು. ಸೊ ಏನು ಬಂದಿದೆ ಅಂತ ನೋಡಬೇಕಿದ್ರೆ ಇದರಲ್ಲಿ ನಮಗೆ ಡಂಬಲ್ಸ್ ಬಂದಿದೆ. ಫೈನಲಿ ಡಂಬಲ್ಸ್ ಬಂದಿದೆ. ಇವಾಗ ಡಂಬಲ್ಸಲ್ಲಿ ಒಂದು ವರ್ಕೌಟ್ ಮಾಡಿ ನೋಡಬೇಕು. ಯಾಕಂದರೆ ಕಲ್ಟ್ ಫಿಟ್ಟಲ್ಲಿ 1 ಇಯರ್ ಮೆಂಬರ್ಶಿಪ್ ತಗೊಂಡು 3 ತಿಂಗಳು ಕ್ಲಿಯರಾಗಿ ಹೋಗಲಿಲ್ಲ. ಸೊ ಇವಾಗ ಒಂದು ಡಂಬಲ್ಸ್ ತೊಗೊಂಡು ಬಂದು ನೋಡಬೇಕು ಏನಾಗುತ್ತೆ ಪ್ರೋಗ್ರೆಸ್ ಅಂತ ಹೇಳ್ಬಿಟ್ಟು. ಇಲ್ಲಿಗೆ ನಮ್ಮ ಇವತ್ತಿನ ವ್ಲಾಗ್ ಮುಗೀತು.